ಆದಷ್ಟು ಬೇಗನೆ ಈ ಜಿಲ್ಲೆಗೆ ಬರಬೇಕನ್ಕೊಂಡಿದ್ದೆ. ಈ ಟ್ರಾವೆಲ್ ಭಾಗದ ಮೂಲಕ ನಿಮ್ಮ ಮುಂದೆ ಪ್ರಕೃತಿಯನ್ನೇ ಪೂಜಿಸಿಕೊಂಡು ಕೃಷಿಯನ್ನೇ ನಂಬಿಕೊಂಡು ಜೀವನ ನಡೆಸುವ ವಿಶ್ವದ ವಿಭಿನ್ನ ಸಂಸ್ಕೃತಿಯ ಮೂಲಕ ಗಮನ ಸೆಳೆದಿರುವ ಭಾರತದ ವೀರ ಯೋಧರ ನಾಡು ಕೊಡಗು. ಈ ಕೊಡಗು ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ. ಭಾರತದ ಸ್ಕಾಟ್ಲೆಂಡ್ ಎಂದು ಕರೆಯಲ್ಪಡುವ ಈ ಜಿಲ್ಲೆಯು ದಟ್ಟವಾದ ಅರಣ್ಯ, ಕಾಫಿ ತೋಟಗಳ ಮಧ್ಯೆ ನೆಲೆಗೊಂಡಿರುವ ಮಡಿಕೇರಿಯ ಜಿಲ್ಲೆ ಕೇಂದ್ರವನ್ನಾಗಿಸಿಕೊಂಡು ಆಡಳಿತ ನಡೆಸುವ ಕೊಡಗು ಜಿಲ್ಲೆಯು 1956ರಲ್ಲಿ ಸಂಪೂರ್ಣ ನಮ್ಮ ಮೈಸೂರು ಭಾಗಕ್ಕೆ ಆಡಳಿತಕ್ಕೆ ಸೇರ್ಪಡೆಗೊಳ್ಳುತ್ತದೆ. ಅದಕ್ಕೂ ಮುಂಚೆ ಇದು ಏನಾಗಿತ್ತಪ್ಪ ಅಂದರೆ ಕೂರ್ಗ್ ಒಂದು ಪ್ರತ್ಯೇಕವಾದ ಒಂದು ಸಂಸ್ಥಾನವಾಗಿತ್ತು. ಆ ಸಂದರ್ಭದಲ್ಲಿ ಸಪ್ರೇಟ್ ಅಂದ್ರೆ ಹೊಸ ರಾಜ್ಯ ಆಗಿರ್ತಕ್ಕಂಥ ಈ ಕೊಡಗು ಜಿಲ್ಲೆ ಇವಾಗ ನಮ್ಮ ಕನ್ನಡ ನಾಡಿನ ಪ್ರವಾಸೋದ್ಯಮದ ಆಕ್ಟಿವ್ ಜಿಲ್ಲೆ. ಈ ಕೊಡಗು ಜಿಲ್ಲೆಯನ್ನು ನಾವು ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಮಡಿಕೇರಿಯಲ್ಲಿ ನಿಮಗೆ ಒಂದು ಐತಿಹಾಸಿಕ ಸ್ಥಳ ಸಿಗ್ತದ. ಅದು ರಾಜ ಸೀಟ್. ಬಸ್ ಸ್ಟ್ಯಾಂಡ್ನಿಂದ 1.4 ಕಿಲೋಮೀಟರ್ ಅಂತರದಲ್ಲಿರುವ ರಾಜ ಸೀಟ್. ಕೊಡಗಿನ ಮಹಾರಾಜರು ಮತ್ತು ಮಹಾರಾಣಿಯರು ತಮ್ಮ ಆಯಾಸವನ್ನು ಕಳೆಯಲು ಈ ಸ್ಥಳವನ್ನು ಬಳಸಿಕೊಳ್ಳುತ್ತಿದ್ದರು. ಇದು ಮಡಿಕೇರಿಯ ರಾಜ ಸೀಟು. ನಮ್ಮ ಕೊಡಗಿನ ಮಹಾರಾಜರಾದ ಚಿಕ್ಕ ವೀರ ರಾಜೇಂದ್ರರವರು ಅತಿ ಹೆಚ್ಚು ಕಾಲ ಕಳೆಯುವಂಥ ಸ್ಥಳ ಇದು ರಾಜ ಸೀಟು. ಸೂರ್ಯ ಅಸ್ತ ಆಗುವ ಸಮಯದಲ್ಲಿ ಅತಿ ಹೆಚ್ಚು ಕಾಲ ಕಳೀತಕ್ಕಂಥ ಮಡಿಕೇರಿಯ ಎತ್ತರದ ಪ್ರದೇಶದಲ್ಲಿದ್ದು ನಗರದಿಂದ ಬಯಲಿನ ಆಚೆದಲ್ಲಿದೆ. ಇದು ರಾಜ ಸೀಟ್. ಈ ಕೊಡಗು ಜಿಲ್ಲೆಯ ಪ್ರಮುಖ 5 ತಾಲೂಕುಗಳು. 1 ಮಡಿಕೇರಿ, 2ನೇದು ವಿಶಾಲನಗರ, 3ನೇದು ವಿರಾಜಪೇಟೆ, 4 ಸೋಮವಾರಪೇಟೆ, ಕೊನೆಯದಲ್ಲಿ ಪೊನ್ನಂಪೇಟೆ. ಇವು ಕೊಡಗು ಜಿಲ್ಲೆಯ ಪ್ರಮುಖ 5 ತಾಲೂಕುಗಳು. ಬೆಟ್ಟದ ಮೇಲೊಂದು ಕೋಟೆ ಇದೆ. ಇದು ಮಡಿಕೇರಿಯ ಕೋಟೆ. 1681ರಲ್ಲಿ ಮುದ್ದುರಾಜನು ನಿರ್ಮಿಸಿದ ಈ ಕೋಟೆಯು ಮಣ್ಣಿನಿಂದ ನಿರ್ಮಿಸುವನು. ನಂತರ ಈ ಕೋಟೆಯನ್ನು ಆಕ್ರಮಿಸಿಕೊಂಡ ಟಿಪ್ಪು ಸುಲ್ತಾನ್ ಗ್ರಾನೈಟ್ನಿಂದ ಮರು ನಿರ್ಮಾಣ ಮಾಡ್ತಾನ. ಇದು ಮಡಿಕೇರಿಯ ಕೋಟೆ. ಅರಮನೆ, ಸೇಂಟ್ ಮಾರ್ಕ್ ಚರ್ಚ್, ಕರ್ನಾಟಕ ಸರ್ಕಾರ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ, ಸರ್ಕಾರಿ ಮತ್ತು ವಸ್ತು ಸಂಗ್ರಹ ಮಡಿಕೇರಿ, ಗೌರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ, ಮ್ಯೂಸಿಯಂ ಆ್ಯಂಡ್ ಹೆರಿಟೇಜ್, ಗೌರ್ಮೆಂಟ್ ಆಫ್ ಮ್ಯೂಸಿಯಂ ಮಡಿಕೇರಿ. ಈ ಚರ್ಚ್ ಇದೆಯಲ್ಲ 1855ರಲ್ಲಿ ನಿರ್ಮಾಣ ಮಾಡ್ತಾರೆ. ಮುಂದೆ 1971ರಲ್ಲಿ ಇದನ್ನು ವಸ್ತು ಸಂಗ್ರಹಾಲಯಕ್ಕೆ ನಿರ್ಮಾಣ ಮಾಡ್ತಾರೆ. ರೋಮನ್ ಗೋಥಿಕ್ ಶೈಲಿ. ಈ ಕೋಟೆ ಒಳಗಡೆ ಗಣೇಶನ ದೇವಸ್ಥಾನವಿದೆ. ಕೋಟೆ ಶ್ರೀ ಗಣಪತಿ ದೇವಾಲಯ ಮಡಿಕೇರಿ. ಕೊಡಗು ಜಿಲ್ಲೆಯ ಸಾರಿಗೆ RTO ರಿಜಿಸ್ಟರ್ ಸಂಖ್ಯೆಯಾದ KA 12
ಕರ್ನಾಟಕದಲ್ಲಿ ರೈಲ್ವೆ ಮಾರ್ಗವಿಲ್ಲದ ಜಿಲ್ಲೆ ಯಾವುದಪ್ಪ ಅಂದರೆ ಇದೇ ನಮ್ಮ ಕೊಡಗು ಜಿಲ್ಲೆ. ಇದರ ರಾಷ್ಟ್ರೀಯ ಹೆದ್ದಾರಿ ಯಾವುದಪ್ಪ ಅಂದರೆ ಈ ಜಿಲ್ಲೆಯ ಮೂಲಕ ಹಾದು ಹೋಗೋದು ರಾಷ್ಟ್ರೀಯ ಹೆದ್ದಾರಿ 275 ಹಾಗೂ ಇಲ್ಲಿನ ಹತ್ತಿರದಲ್ಲಿರುವ ವಿಮಾನ ನಿಲ್ದಾಣ ಮಂಗಳೂರು ವಿಮಾನ ನಿಲ್ದಾಣ ಹಾಗೂ ಕೇರಳದ ಕಣ್ಣೂರು. ಕೊಡಗು ಜಿಲ್ಲೆಗೆ ಮಡಿಕೇರಿನೇ ಜಿಲ್ಲಾ ಕೇಂದ್ರ. ಸಪ್ರೇಟ್ ಅಂತ ಕೊಡಗು ಯಾವುದೇ ಒಂದು ಊರಿಲ್ಲ, ಇದಕ್ಕೆ ಮಡಿಕೇರಿನೇ ಜಿಲ್ಲಾ ಕೇಂದ್ರ. ಕೊಡಗು ಶೈಲಿಯಲ್ಲಿ ನಿರ್ಮಾಣವಾದ ಜಿಲ್ಲಾ ಆಡಳಿತ ಭವನ ಮಡಿಕೇರಿ, ಕೊಡಗು ಜಿಲ್ಲೆ. ಕಾವೇರಿ ಕಣಿವೆಯ ಮೊದಲ ಅಣೆಕಟ್ಟು ಯಾವುದು ಗೊತ್ತಾ? 1970ರಲ್ಲಿ ಈ ಜಲಾಶಯವನ್ನು ಆರಂಭಿಸುತ್ತಾರೆ. 1982ರಲ್ಲಿ ಈ ಜಲಾಶಯವು ಪೂರ್ಣಗೊಳ್ಳುತ್ತದೆ. ಕಾವೇರಿಯ ಉಪನದಿಯಾದ ಕುಶಲ್ ನಗರದಿಂದ 9 ಕಿಲೋಮೀಟರ್ ಅಂತರದಲ್ಲಿರುವ ನಮ್ಮ ಹಾರಂಗಿ ಜಲಾಶಯ. ಒಂದು 2 3 4 ಈ ಅಣೆಕಟ್ಟಿಗೆ 4 ಗೇಟ್ ಇದಾವೆ. ಈ ಅಣೆಕಟ್ಟಿನ ಎತ್ತರ 53 ಮೀಟರ್ ಎತ್ತರ ಹಾಗೂ ಇದರ ಅಗಲ ಎಷ್ಟಿದೆಪ್ಪ ಅಂದರೆ 846 ಮೀಟರ್ ಅಗಲವಿದ್ದು, ಈ ನೀರಿನ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದರೆ ಈ ಅಣೆಕಟ್ಟಿನ 8.5 TMC ನೀರಿನ ಸಂಗ್ರಹಣ ಸಾಮರ್ಥ್ಯವನ್ನು ಹೊಂದಿದೆ. ಇದು ಕಾವೇರಿ ಉಪನದಿಯಾದ ಹಾರಂಗಿ ಜಲಾಶಯದಿಂದ ನಿರ್ಮಾಣವಾದ ಹಾರಂಗಿ ಜಲಾಶಯ. ಮಡಿಕೇರಿಯಲ್ಲಿ ಒಂದು ಜನಪ್ರಿಯವಾದ ಪಿಕ್ನಿಕ್ ಸ್ಥಳವಿದೆ. ಕಾವೇರಿ ಅಮ್ಮನ ನೀರಿನಿಂದ ಸೃಷ್ಟಿಯಾದ 70 ಅಡಿ ಎತ್ತರದಿಂದ ಕಲ್ಲಿನ ಮೂಲಕ ಧುಮುಕುವ ಅಬ್ಬಿ ಫಾಲ್ಸ್. ಈ ಅಬ್ಬಿ ಫಾಲ್ಸ್ ಹಿಂದೆ ಬ್ರಿಟಿಷ್ ಅಧಿಕಾರಿಯ ಮಗಳ ಹೆಸರಿತ್ತು, ಅದು ಜೆಸ್ಸಿ ಫಾಲ್ಸ್. ನಮ್ಮ ಸ್ವಾಭಿಮಾನದ ಕೊಡಗಿನ ಜನ ಆ ಹೆಸರು ಏಕೆ ಇಡೋಣ ಅಂತಂದು ನಾವು ಅಬ್ಬಿ ಫಾಲ್ಸ್ನ ಜನಪ್ರಿಯಗೊಳಿಸೋಣ ಎಂದು ನಮ್ಮ ಮಡಿಕೇರಿಯ ಪ್ರಸಿದ್ಧವಾದ ಒಂದು ಜಲಪಾತಗಳಲ್ಲಿ ಅಬ್ಬಿ ಫಾಲ್ಸ್ ಒಂದು. ಬನ್ನಿ ನಾವು ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯ ಜನಸಂಖ್ಯೆ, ಶಿಕ್ಷಣ ಮತ್ತು ಸಾಕ್ಷರತೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರುವ ಈ ಜಿಲ್ಲೆಯು, ಹಾಗೆ ಕಡಿಮೆ ಜನಸಾಂದ್ರತೆಯು ಇದೇ ನಮ್ಮ ಕೊಡಗು ಜಿಲ್ಲೆ. 2011ರ ಜನಗಣತಿಯ ಪ್ರಕಾರ 5,54,519 ಜನಸಂಖ್ಯೆ ಇದ್ದು, ಇಲ್ಲಿನ ಲೋಕಸಭೆಯು ಮೈಸೂರು ವಿಭಾಗಕ್ಕೆ ಸೇರುತ್ತದೆ. ಕೊಡಗು ಮತ್ತು ಮೈಸೂರು ಮತ್ತು ಕೊಡಗಿನ ಲೋಕಸಭೆ. ಇಲ್ಲಿನ ಶಿಕ್ಷಣ ಸಂಸ್ಥೆಗಳಾದ
ಅನುಗ್ರಹ ಪದವಿ ಪೂರ್ವ ಕಾಲೇಜ್, ಏಕಲವ್ಯ ಪದವಿ ಪೂರ್ವ ಕಾಲೇಜ್, ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜ್ ಹಾಗೂ ಇಕ್ರಾ ಪದವಿ ಪೂರ್ವ ಕಾಲೇಜ್ ಜೊತೆಗೆ ಸಂತ ಮೈಕಲರ ಪ್ರೌಢ ಶಿಕ್ಷಣ ಸಂಸ್ಥೆಗಳು ಇವು ಈ ಜಿಲ್ಲೆಯ ಪ್ರಮುಖ ಶಿಕ್ಷಣ ಸಂಸ್ಥೆಗಳಾಗಿದ್ದು ಇಲ್ಲಿನ ಸಾಕ್ಷರತೆ ಪ್ರಮಾಣವು 82.60. ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಇವು ಮುಸ್ಲಿಂನ ಗೋರಿ ಥರ ಕಾಣ್ತಾವಲ್ಲ, ಆದ್ರಲ್ಲ ಇವು ಕೊಡಗನ್ನು ಆಳಿದ ಮಹಾರಾಜರ ಸಮಾಧಿ. ಇದೊಂದು ಅಲ್ಲ, ಮತ್ತು ನನ್ನ ಅಪೋಸಿಟ್ ಮತ್ತು ಆ ಕಡೆ ಒಂದು 3, ಮತ್ತು ಹಾಗೆ ಟಿಪ್ಪು ಸುಲ್ತಾನ್ ವಿರುದ್ಧ ಹೋರಾಡಿದ ನಮ್ಮ ಕೊಡಗಿನ ಸೇನಾಧಿಪತಿಗಳ ಸಮಾಧಿಗಳು. ಟೋಟಲ್ 5 ಸಮಾಧಿಗಳಿದಾವೆ. ಇದು ಮಡಿಕೇರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಥವಾ ಕೊಡಗು ಜಿಲ್ಲೆಯ ಅಲ್ಲಿ ಬರ್ತಕ್ಕಂಥ ಒಂದು ಸಮಾಧಿ ಅಥವಾ ಗದ್ದಿಗೆ ಎಂದು ಕರೀತಾರೆ. ಇದು ಮೇಲೆ ಕಾಣ್ತಾ ಇದೆಯಲ್ಲ ಚಿನ್ನದ ಲೇಪನ, ಇವರು ಶಿವನ ಆರಾಧಕರಾಗಿದ್ದರು. ಆ ಶೈಲಿಯಲ್ಲಿ ನಿರ್ಮಾಣ ಮಾಡಿದ ಮೇಲೆ ಕಳಸದ ಆಕಾರ ಮತ್ತು ಚೌಕಾಕಾರದಲ್ಲಿ ಈ ಸಮಾಧಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ವೀರರಾಜೇಂದ್ರ ಹಾಗೂ ಅವರ ಮಡಿದೆಯಾದ ದೇವಮಾಜಿ ಹಾಗೂ ಲಿಂಗರಾಜೇಂದ್ರ ಅವರು ಸಮಾಧಿ. ಹಾಗೆ ಜೊತೆಯಲ್ಲಿ ಟಿಪ್ಪು ಸುಲ್ತಾನ್ನ ವಿರುದ್ಧ ಹೋರಾಡಿ ಬಿದ್ದಂಡ ಬೋಪು ಹಾಗೂ ಅವನ ಮಗಾದ ಬಿದ್ದಂಡ ಸೋಮುವಿನ ಸಮಾಧಿ ಇದೆ. ಟೋಟಲ್ 5 ಇಲ್ಲಿ ಸಮಾಧಿಗಳನ್ನು ನಾವು ಕಾಣಬಹುದಾಗಿದೆ. ಇದು ಮಡಿಕೇರಿ ಬಸ್ ಸ್ಟ್ಯಾಂಡಿಂದ 1.5 ಕಿಲೋಮೀಟರ್, 1.5 ಕಿಲೋಮೀಟರ್, 1.5 ಕಿಲೋಮೀಟರ್ ದೂರ ಇದೆ. ಅಂದರೆ ನೀವು ಈ ಕಡೆ ಹೋದಪ್ಪ ಅಂದರೆ ಅಬ್ಬಿ ಫಾಲ್ಸ್ ನೋಡಬಹುದು. ಇದು ನಮ್ಮ ಕೊಡಗಿನಾಳಿದ ಇತಿಹಾಸದ ರಾಜರುಗಳ ಸಮಾಧಿ. ಬನ್ನಿ, 1, 2, 3 ಟೋಟಲ್ ಅವರು ಸೇನಾಧಿಪತಿಗಳು. ಅವರು ಟೋಟಲ್ 5 ಸಮಾಧಿಗಳಿದ್ದಾವೆ. ಅವ್ರನ್ನ ನಾವು ನೋಡಿಕೊಂಡು ಬರೋಣ. 1, ಇದು 2, ಇಲ್ಲಿ ಒಂದು ಇದೆಯಲ್ಲ 3. ಇವು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದ ಗದ್ದಿಗೆ ಅಥವಾ ಸಮಾಧಿ, ಕೊಡಗಿನ ರಾಜರುಗಳ ಸಮಾಧಿ. ಜೊತೆಯಲ್ಲಿ ಇನ್ನೆರಡು ಏನಪ್ಪ ಅಂದರೆ ಸೇನಾಪತಿಗಳು, ಬಿದ್ದಂಡ ಬೋಪು ಮತ್ತು ಅವರ ಮಗನಾದ ಬಿದ್ದಂಡ ಸೋಮಯ್ಯನವರ ಸಮಾಧಿ. ಟೋಟಲ್ 5. ಬನ್ನಿ, ಇವು 3 ರಾಜರುಗಳು. 1, 2 ಹಾಗೂ ಇನ್ನೊಂದು ಅಲ್ಲಿ ಕಾಣ್ತಕ್ಕಂಥದ್ದು 3. ಇವು ರಾಜರು, ಸೇನಾಪತಿಗಳು ಅಲ್ಲಿದ್ದಾವೆ 2. ಟೋಟಲ್ 5. ವಿರುದ್ಧ ಕೊಡಗಿನ ಕಾಳಗದಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧ ಕೊಡಗಿನವರು ನಡೆದ ಕಾಳಗದಲ್ಲಿ ಕೊಡಗಿನ ಸೇನಾಪತಿಗಳು ಬಿದ್ದಂಡ ಬೋಪು ಹಾಗೂ ಅವರ ಮಗ ಬಿದ್ದಂಡ ಸೋಮಯ್ಯನವರ ಸಮಾಧಿ ರಾಜ ಮಹಾರಾಜರ ಅಂಗಳದಲ್ಲಿ ನಿರ್ಮಾಣ ಮಾಡಿದ ಇವರ ಕೊಡುಗೆ ಪ್ರತೀಕಾರಕ ಅಥವಾ ಪ್ರತಿಫಲವಾಗಿ ಇವರು ಮಹಾರಾಜರ ಸಮಾಧಿಯಲ್ಲಿ ಇವರಿಬ್ಬರ ವೀರ ಸೇನಾನಿಗಳ ಸಮಾಧಿಯು ನಿರ್ಮಾಣ ಮಾಡಿದ್ದಾರೆ. ಇದು ಕೊಡಗಿನ ಇತಿಹಾಸದ ಇವರ ಹೋರಾಟವು ಅಜರಾಮವಾದದ್ದು. ಕೊಡಗಿನ ಇತಿಹಾಸ. ಇಲ್ಲಿನ ಇತಿಹಾಸವು ಕೂರ್ಗ್ ಸಾಮ್ರಾಜ್ಯದಿಂದ ಆರಂಭವಾಗುತ್ತದೆ. 16ನೇ ಶತಮಾನದಿಂದ ಹಿಡಿದು 1834ರವರೆಗೂ ಇಲ್ಲಿ ಕೂರ್ಗ್ ಸಾಮ್ರಾಜ್ಯವು ಆಡಳಿತ ಒಳಪಡುತ್ತದೆ. ಈ ಸಾಮ್ರಾಜ್ಯಕ್ಕೆ 1780 ಮತ್ತು 1788ರಲ್ಲಿ ಈ ಪ್ರದೇಶವನ್ನು ಮೈಸೂರಿನ ಸಂಸ್ಥಾನದಿಂದ ಆಕ್ರಮಿಸಲ್ಪಡುತ್ತದೆ. ಇಲ್ಲಿನ ಹಲೇರಿ ರಾಜವಂಶಸ್ಥರ ಶಾಖೆಯಾಗಿದ್ದ ಇಕ್ಕೇರಿಯ ನಾಯಕರು ಇಲ್ಲಿ ಆಳ್ವಿಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೊದಲು ಮಹಾರಾಜನಾದ ಮುದ್ದುರಾಜನು ಹಾಲೇರಿಯಿಂದ ಮಡಿಕೇರಿಗೆ ರಾಜಧಾನಿಯನ್ನು ಬದಲಾಯಿಸ್ತಾನೆ. ಅವರ ಆಡಳಿತದ ನೆನಪಿಗಾಗಿ ಈ ಪ್ರದೇಶಕ್ಕೆ ಮಡಿಕೇರಿ ಎಂದು ಹೆಸರಿಡಲಾಗುತ್ತದೆ. ಹಾಗಾದರೆ ವಿರಾಜಪೇಟೆ ಎಂಬುದು ವೀರರಾಜೇಂದ್ರ ರಾಜನ ಹೆಸರು ಇಡಲಾಗುತ್ತದೆ. ಚಿಕ್ಕ ವೀರರಾಜೇಂದ್ರ ಎಂಬ ಕೊನೆಯ ಅರಸ, ಅಂದರೆ ಕೊಡಗಿನ ಕೊನೆಯ ಅರಸ. ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕೃತಿಯಲ್ಲಿ ನಾವು ನೋಡಬಹುದು. ಚಿಕ್ಕ ವೀರರಾಜೇಂದ್ರ ಎಂಬ ಕೃತಿಯಲ್ಲಿ ವಿಸ್ತಾರವಾದ ಕೊನೆಯ ದೊರೆಯಾದ ಕೊಡಗಿನ ಸಾಮ್ರಾಜ್ಯದ ಚಿಕ್ಕ ವೀರರಾಜೇಂದ್ರ ಅವರ ವಿವರಣೆ ಇದೆ. ಹಾಗೂ 1947ರಲ್ಲಿ ಪ್ರತ್ಯೇಕವಾದ ಒಂದು ಸಂಸ್ಥಾನ ಹೋಗುತ್ತಾ 1950ರಲ್ಲಿ ಪ್ರತ್ಯೇಕವಾದ ಒಂದು ರಾಜ್ಯವಾಗಿ ನಿರ್ಮಾಣ ಮಾಡುತ್ತದೆ. ಆ ಸಂದರ್ಭದಲ್ಲಿ ಪುಣಚ್ಚ ಎಂಬ
ಈ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಹಾಗೂ ಮಲ್ಲಪ್ಪ ಎಂಬುವರು ಇಲ್ಲಿನ ಗೃಹ ಸಚಿವರಾಗ್ತಾರೆ. ಇದು ಕೊಡಗು ಜಿಲ್ಲೆಯ ಚಿಕ್ಕ ಇತಿಹಾಸ. ಮಂಜಿನ ನಗರಿ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯ. ಈ ದೇವಾಲಯವು ಬ್ರಾಹ್ಮಣರ ಕೊಂದ ಪ್ರಾಯಶ್ಚಿತ್ತಕ್ಕಾಗಿ 2ನೇ ಲಿಂಗರಾಜೇಂದ್ರನು 1820ರಲ್ಲಿ ನಿರ್ಮಿಸಿದ ಓಂಕಾರೇಶ್ವರ ದೇವಾಲಯ. ಮಡಿಕೇರಿಯ ಬಸ್ ಸ್ಟ್ಯಾಂಡ್ನಿಂದ 1 ಕಿಲೋಮೀಟರ್ ಅಂತರದಲ್ಲಿರುವ ಈ ದೇವಾಲಯವು ಆಲೇರಿ ಅಥವಾ ಕೊಡಗಿನ ರಾಜ ವಂಶಸ್ಥರ ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾಗಿರುವ ಈ ದೇವಾಲಯವು ಒಂದು ರಾಜ ಮಹಾರಾಜರ ಭಕ್ತಿಯ ಕೇಂದ್ರ. ದುಬಾರೆ ಅಂತ ಒಂದು ಸ್ಥಳವಿದೆ. ಮದವೇರಿದ ಆನೆಗಳನ್ನು ತರಬೇತಿಗೊಳಿಸಲು ಮತ್ತು ಅವುಗಳ ಶುಚಿತ್ವವನ್ನು ಕಾಪಾಡಲು ಒಂದು ಕ್ಯಾಂಪ್ ಇದೆ. ಹಾಗೆ ನಮ್ಮ ಮೈಸೂರಿನ ದಸರಾ ಸಮಯದಲ್ಲಿ ಅಂಬಾರಿಯನ್ನು ಹೊರುವಂಥ ಆನೆಗಳಿಗೆ ತರಬೇತಿ ನೀಡುವ ಸ್ಥಳ ಯಾವುದು ಗೊತ್ತಾ? ಇದೇ ದುಬಾರೆ. ಕೊಡಗು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಸ್ಥಳವು ಆನೆಗಳ ಮದವೇರಿದ ಆನೆಗಳನ್ನು ಪಳಗಿಸುವ ಒಂದು ಸ್ಥಳ. ಇದು ಕಾವೇರಿ ನದಿಯ ದಡದಲ್ಲಿರ್ತಕ್ಕಂಥ ದುಬಾರೆ. ಕರ್ನಾಟಕ ಅರಣ್ಯ ಇಲಾಖೆ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಸಮಯ ಬೆಳಗ್ಗೆ 9ರಿಂದ 11ರವರೆಗೂ, ಸಂಜೆ 4:30ರಿಂದ 5:30ರವರೆಗೂ. ಶನಿವಾರ ಭಾನುವಾರ ಹಬ್ಬದ ರಜೆ ದಿನಗಳು, ಸರ್ಕಾರಿ ರಜೆ ದಿನಗಳು ಪ್ರತಿಯೊಬ್ಬರಿಗೂ ಶುಲ್ಕದ ಪ್ರವೇಶ 200, ದೋಣಿವಾರ 25, ಆನೆ ಸ್ನಾನ 500, ಕ್ಯಾಮ್ರಾ ಎಲ್ಲ ದಿನಗಳಲ್ಲಿ 400 ರೂಪಾಯಿ. 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪೂರ್ಣ ಶುಲ್ಕ ವಿಧಿಸಲಾಗುವುದು. ಪ್ರತಿ ಮಂಗಳವಾರ ರಜಾ ದಿನ. ಇದು ಕಾವೇರಿ ನದಿ. ಆನೆಗಳಿಗೆ ಶುಚಿಗೊಳಿಸುವಂಥ ಸ್ಥಳಗಳಿವೆಲ್ಲ. ಅಲ್ಲಿ ಇದಾವೆ ನೋಡಿ ಆನೆಗಳು. ದುಬಾರೆ ಆನೆ ಕ್ಯಾಂಪಿಗೆ ನೀವು ಯಾರಾದರೂ ಬಂದರೆ ಇಲ್ಲಿ ಇದೊಂದೇ ಅಷ್ಟೇ ಅಲ್ಲ, 3D ಅಂತ ನೋಟಗಳು ಹಾಗೂ ಆರ್ಆರ್ನಂಥ ಚಿತ್ರಗಳು ಮತ್ತು ಮಸಾಲ ಪದಾರ್ಥಗಳು ಇಲ್ಲಿ ಮಾರ್ತಾರೆ. ಹಾಗೆ ಜೊತೆಗೆ ಇಲ್ಲಿನ ಪ್ರಾದೇಶಿಕವಾದ ವೈನ್ ಸಿಗ್ತಾವೆ ನಿಮಗೆ. ಜೊತೆಯಲ್ಲಿ ಇಲ್ಲಿ ಸಾಹಸ ಕ್ರೀಡೆಗಳು ನಿಮಗೆ ದೊರಕ್ತವೆ. ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು ನೋಡಿ. ಕೊಡಗು ಜಿಲ್ಲೆಯ ಆರ್ಥಿಕತೆ ಅತಿ ಹೆಚ್ಚು ಕಿತ್ತಳೆಯನ್ನು ಉತ್ಪಾದಿಸುವ ಜಿಲ್ಲೆ ಕೊಡಗು ಹಾಗೂ ಜೇನು ಸಾಗಾಣಿಕೆಯಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯು ಇಲ್ಲಿನ ವಿದ್ಯುತ್ ಪ್ರಸರಣವನ್ನು ನಿರ್ವಹಿಸುತ್ತದೆ. ಹಾಗೂ ರೋಬಸ್ಟಾ ಅಂತ ಕಾಫಿ ಬೆಳೆಯನ್ನು ಬೆಳೆಯಲಾಗಿದ್ದು ಇದು ಈ ಜಿಲ್ಲೆಯ ಆರ್ಥಿಕ ಮೂಲವಾಗಿದೆ. ಸಾಹಸ ಕ್ರೀಡೆಗಳು ಮತ್ತು ಹೋಮ್ ಸ್ಟೇ ರೆಸಾರ್ಟ್ಗಳಂಥ ಪ್ರದೇಶಗಳಿಂದ ಇಲ್ಲಿನ ಆರ್ಥಿಕತೆ ಚಟುವಟಿಕೆಯು ಆ್ಯಕ್ಟಿವ್ ಆಗಿದೆ. ಇದು ಕೊಡಗು ಜಿಲ್ಲೆಯ ಆರ್ಥಿಕತೆ. ಕೊಡಗು ಜಿಲ್ಲೆಯ ಕುಶಾಲನಗರದ ತಾಲೂಕು. ವ್ಯಾಕ್ಸ್ ಮ್ಯೂಸಿಯಂ ಅಂತೆ. ಬನ್ನಿ ನಾವು ಒಂದು ಟ್ರೈ ಮಾಡೋಣ. 250 ಚಾರ್ಜ್ ಇರ್ತದೆ. ಅಲ್ಲಿ ಏನೇನು ಗೇಮ್ಗಳು ಇರ್ತವೆ ನೋಡೋಣ ಬನ್ನಿ. ಮಿರರ್ ಮ್ಯಾಚ್.
ಈ ಜಿಲ್ಲೆಯ ಕೊನೆಯ ಮಾತು, ಅನನ್ಯತೆಯ ಸುಂದರವಾದ ಭೂಮಿ. ಭಾರತ ಹಾಕಿ ಆಟಕ್ಕೆ ಅನೇಕ ಹಾಕಿ ಆಟಗಾರರನ್ನು ನೀಡಿದ ಜಿಲ್ಲೆ. ಇಲ್ಲಿನ ಪ್ರಾದೇಶಿಕ ಹಬ್ಬವಾದ ಉತ್ತರಿ ಹಾಗೂ ಇಲ್ಲಿನ ಸಾಂಪ್ರದಾಯಿಕವಾಗಿ ನಾವು ಮದುವೆಯ ಸಂದರ್ಭದಲ್ಲಿ ವಿಶೇಷವಾದ ಉಡುಗೆಗಳನ್ನು ನಾವು ಈ ಜಿಲ್ಲೆಯಲ್ಲಿ ನೋಡ್ತೇವೆ. ಈ ಕೊಡಗು ಒಂದು ಭವ್ಯ ಇತಿಹಾಸದ ಕನ್ನಡ ನಾಡಿನ ವಿಶಿಷ್ಟ ಸಂಸ್ಕೃತಿಯ ಮೂಲಕ ಪ್ರವಾಸೋದ್ಯಮಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಚಿಕ್ಕ ಜಿಲ್ಲೆ, ಚೊಕ್ಕವಾಗಿರುವ ಈ ಜಿಲ್ಲೆಯನ್ನು ನೀವೊಂದ್ಸಲ ನೋಡ್ಕೊಂಡು ಹೋಗಿ. ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸೋಣ. ಜೈ ಹಿಂದ್.